ರೆಡಿ ಸರ್. ಮೂಡ ಹಗರಣದಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಸೈಟ್ಗಳನ್ನು ಲೂಟಿ ಮಾಡಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು, ಅವರ ಹಿಂಬಾಲಿಕರು ಎಲ್ಲರೂ ಕೂಡ ಹಣವನ್ನು ಹೊಡೆದಿರುವಂಥದ್ದು ಜಗಜ್ಜಾಹೀರಾತು ಆಗಿದೆ. ಅದು ದಲಿತರ ಜಮೀನು ಬೋಗಸ್ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿದ್ದಾರೆ, ಬೋಗಸ್ ಆಗಿ ಡಿನೋಟಿಫಿಕೇಶನ್ ಆಗಿದೆ. ಮತ್ತೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ತಗೊಂಡು ಈಗಾಗಲೇ ಅದು ಸೈಟ್ ಆಗಿ ಮಾರ್ಪಾಡಾಗಿ ಸೈಟ್ಗಳು ಹಂಚಿಕೆ ಆಗಿರೋದನ್ನ ಆದಮೇಲೆ ಹಂಚಿಕೆ ಆಗಿ ಎಲ್ಲ ಆದಮೇಲೆ ಇವರು ರಿಜಿಸ್ಟರ್ ಮಾಡ್ಕೊಂಡಿರೋದು. ಅಂದರೆ ಇವರು ಎಷ್ಟು ಲೂಟಿ ಹೊಡೆದಿರೋದಂತ ಸ್ಪಷ್ಟವಾಗಿದೆ. ಇದರ ವಿರುದ್ಧ ಧರಣಿಯನ್ನು ಮಾಡ್ತಾ ಇದ್ದೀರಿ. ಹಗಲು ರಾತ್ರಿ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೀರಿ. ರಾಜ್ಯದ ಜನರ ದುಡ್ಡು ರಾಜ್ಯದ ಜನರುಗಳಿಗೆ ಸೇರಬೇಕು. ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆಲ್ಲ ಈ ಆಸ್ತಿ. ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ. ಸ್ಪೀಕರ್ ಅವರು ಕೂಡ ಇವತ್ತು ಅವರ ನಡೆ ನೋಡಿದ್ರೆ ಒಂದೊಂದು ನಿಲುವುಗಳನ್ನು ತಾಳ್ತಾ ಇದ್ದಾರೆ. ಬೋವಿ ಹಗರಣದಲ್ಲಿ 4 ವರ್ಷದ ಹಿಂದೆ ಆಗಿರೋದು, ಅದಕ್ಕೆ ಅನುಮತಿಯನ್ನು ಕೊಟ್ಟರು ಮಾತಾಡೋಕ್ಕೆ. ನಮ್ಮದಕ್ಕೆ ಮಾತ್ರ ಇದು ರೀಸೆಂಟ್ ಅಲ್ಲ, ಇದು ಕೊಡಲ್ಲ ಅಂತ ಹೇಳಿರುವಂಥದ್ದು ಅಕ್ಷಮ್ಯ ಅಪರಾಧ. ಸ್ಪೀಕರು ಕೂಡ ತಪ್ಪು ಮಾಡಿದ್ದಾರೆ. ಇವತ್ತು ಇದರೆಲ್ಲರದ ವಿರುದ್ಧ, ಈ ಹಣ ಲೂಟಿಯಾಗಿರೋ ವಿರುದ್ಧ ನಾವು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ರಾತ್ರಿ ಪೂರ್ತಿ ವಿಧಾನಸೌಧ ಒಳಗಡೆನೆ ನಮ್ಮೆಲ್ಲ ಶಾಸಕರು, JDSನ ಶಾಸಕರು, ನಾವು ವಿಧಾನ ಪರಿಷತ್ತಿನ ಸದಸ್ಯರು, JDS ವಿಧಾನ ಪರಿಷತ್ ನಾವೆಲ್ಲರೂ ಕೂಡ ಧರಣಿಯನ್ನು ಮಾಡ್ತಾ ಇದ್ದೀರಿ. ರಾಜ್ಯದ ಜನರ ದುಡ್ಡು 4,000 ಕೋಟಿ ಇದು ಜನಗಳಿಗೆ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀರಿ. ಈಗ ಸ್ಪೀಕರ್ ಅವರು ಊಟ